ಗಣೇಶ್ ಮಂಡ್ಯ ಈಸ್ಟ್, ರಂಗಸ್ವಾಮಿ ಮಂಡ್ಯ ವೆಸ್ಟ್, ಪ್ರಕಾಶ್ ಮಂಡ್ಯ ವೆಸ್ಟ್, ಸತ್ಯಮೂರ್ತಿ ಮೆಡಿಕಲ್ ಕಾಲೇಜ್, ಆನಂದನ್ ಮಂಡ್ಯ ಸೌತ್, ಭಾಸ್ಕರನ್ ಶ್ರೀರಂಗಪಟ್ಟಣ, ಶಿವಕುಮಾರ್ ಕೆಂಗೇರಿ, ವಿಜಯ್ ಕುಮಾರ್ ಭವನಾಸನ್, ನಾರಾಯಣ ಬೆಂಗಳೂರು. ಮಂಡ್ಯ ಡಿಸ್ಟ್ರಿಕ್ಟ್ ಪೂರ್ತಿ ರೌಡಿಗಳನ್ನ 2 ವಿಧವಾಗಿ ವಿಂಗಡಿಸಬಹುದು ಸರ್. ಜಾತಿಗೆ ಸಂಬಂಧಪಟ್ಟ ರೌಡಿಗಳು ಒಂದ್ ಕಡೆ, ಕೀಳ್ ಜಾತಿ ಮೇಲ್ಜಾತಿನೇ ಮೇಲು ಅನ್ನೋದು ಇವರ ಮನೋಭಾವ ಸರ್. ಶಂಕರ್ ಮತ್ತೆ ರವಿ ಇಡೀ ಮಂಡ್ಯ ಅವ್ರ ಕಂಟ್ರೋಲ್ಲೇ ಇತ್ತು ಸರ್. ಈಗ ಅವರಿಬ್ರು ಬದುಕಿಲ್ಲ ಸರ್. ಇದಾದ್ಮೇಲೆ ಬೋಸ್ ಅವ್ರ ಕಂಟ್ರೋಲ್ ಇಟ್ಕೊಂಡಿರ್ ಸರ್. ಇದು ಆಪರೇಷನ್ ಮಂಡ್ಯಗಿಂತ ದೊಡ್ಡದು ಸರ್. ಬಸ್ ಸ್ಟಾಂಡ್ ಪಕ್ಕದಲ್ಲಿ 8 ಎಕರೆನ ವಶಪಡಿಸ್ಕೊಂಡವ್ ಸರ್. ಅದು ಸಾಲದಂತ 3 ಕೊಲೆಗಳು ಸರ್. ಡಾಕ್ಟರ್ ಮನಿ ಕೊಲೆ ಕೂಡ ಅದಕ್ಕೋಸ್ಕರ ಸರ್ ಮಾಡಿರೋದು. ಬೋಸ್ ಮೇಲೆ ಎಷ್ಟು ಕಂಪ್ಲೇಂಟ್ ಇದೆ? ಒಂದು ಕಂಪ್ಲೇಂಟ್ ಕೂಡ ಇಲ್ಲ ಸರ್. ಏನು ಇಷ್ಟು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಮೇಲೆ 1 ಕಂಪ್ಲೇಂಟು ಫೈಲ್ ಆಗಿಲ್ವಾ? ಕಪಾಲಿ ಅನ್ನೋ ಬ್ರೋಕರ್ನ ನಡು ರಸ್ತೆನಲ್ಲೇ ಬೋಸ್ ಕಡೆಯವರು ಕೊಲೆ ಮಾಡ್ಬಿಟ್ರು. ಅದ್ರ ವಿಚಾರವಾಗಿ ನಾನು ಎನ್ಕ್ವೈರಿ ಮಾಡಿದೆ. ನನ್ನನ್ನ ತುಮಕೂರ್ಗೆ ಟ್ರಾನ್ಸ್ಫರ್ ಮಾಡ್ಬಿಟ್ರು. ಪೊಲಿಟಿಕಲ್ ಪ್ರೆಷರ್, ಐ ಮೀನ್ ಜಿಲ್ಲಾ ಸೆಕ್ರೆಟರಿ ಅವರ ಪ್ರೆಷರ್ ಇಲ್ಲ ಅಂತ ಅಂದಿದ್ದಿದ್ರೆ ಬೋಸ್ ಗ್ಯಾಂಗ್ ಅನ್ನ ಅಡಗಿಸ್ಬೋದು ಸರ್. ಬೋಸ್ ಮೇಲೆ 1 ಕಂಪ್ಲೇಂಟ್, ಒಂದೇ ಒಂದು ಕಂಪ್ಲೇಂಟ್ ಯಾವ ಸ್ಟೇಷನ್ ಅಲ್ಲಾದ್ರೂ ಫೈಲ್ ಆಗಿದೆ ನೋಡಿ. ಇಲ್ಲ ಅವನಿಂದ ನೋವು ಅನ್ಭವಿಸಿರೋರು ಯಾರಾದ್ರೂ ಬಾಯ್ ಬಿಡ್ತಾರ ಕೇಳಿ. ಓಕೆ? ಎಸ್ ಎಸ್ ಸರ್. ಎಸ್ ಸರ್. ಸರ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಮಾತಾಡ್ತೀನಿ ಸರ್. ಬೋಸ್ ಮೇಲೆ ಯಾವುದೇ ರೀತಿ ರೆಕಾರ್ಡ್ಸ್ ಇಲ್ಲ ಸರ್. ಸರ್ FIR ಚೆಕ್ ಮಾಡಿದೆ ಸರ್. ಬೋಸ್ ಮೇಲೆ ಯಾವ ಕಂಪ್ಲೇಂಟು ಇಲ್ಲ ಸರ್. ಬೋಸ್ ಮೇಲೆ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ ಸರ್. ಫ್ರೆಂಡ್ಸ್, ಕಾನೂನಿಗೆ ಗೌರವ ಕೊಡೋದ್ರಲ್ಲಿ ಆಟೋ ಡ್ರೈವರ್ಸ್ ಮೊದಲು. ಗೊತ್ತೋ ಗೊತ್ತಿಲ್ದೇನೋ ತುಂಬಾ ಕೇಸ್ಗಳಲ್ಲಿ ನೀವೆಲ್ಲ ಸೇರ್ಕೊಂಡಿರ್ತೀರ. ಕೆಲವು ದಿನಗಳ ಹಿಂದೆಯಿಂದ ಮಂಡ್ಯ ಸುತ್ತಮುತ್ತ ನಡೆದಿರೋ ಕೇಸ್ಗಳಲ್ಲಿ ಬೆರಳಿಕೆ ಅಷ್ಟು ಕೇಸ್ಗಳು ಪ್ರತಿ ಡ್ರೈವರ್ ಮೇಲೂ ಇದೆ. ತಲೆ ಮರೆಸ್ಕೊಂಡಿರೋ ಪ್ರತಿಯೊಬ್ಬ ಕೈದಿ ಮೇಲೂ ಕಠಿಣ ಕ್ರಮ ತಗೊಳ್ಬೇಕಾಗುತ್ತೆ. ಆಟೋ ಡ್ರೈವರ್ಸ್, ಪೊಲೀಸ್ ಫ್ರೆಂಡ್ಸ್, ಕ್ರಿಮಿನಲ್ಸ್ ಬಗ್ಗೆ ಸಾಕ್ಷಿ ಸಿಕ್ಕಿದ್ರೆ ನೀವು ನಮ್ಮ ಹತ್ರ ಬಂದು ಹೇಳ್ಬೋದು. ಅದು ರಹಸ್ಯವಾಗೇ ಇರುತ್ತೆ. ನೀವು ಭಯ ಪಡಬೇಡಿ. ಏನೋ ಓಕೆನಾ? ನಮಸ್ತೆ ಸರ್, ಮಂಡ್ಯ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ಬೋಸ್ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಸರ್. ಕಂದ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಫ್ರೆಂಡ್ ಕೈ ಕತ್ತರಿಸಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಸರ್. ಆದ್ರೆ ಮತ್ತೆ ಅವ್ರು ವಾಪಸ್ ತಗೊಂಡಿದ್ದಾರೆ. ಅವನ್ನ ನಾನು ನೋಡ್ಬೇಕು. ಸರ್, ಕಂದ ಅನ್ನೋರು ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ಬರಕಳಿ, ಆ ಕೆಲಸ ಮುಗಿದ ತಕ್ಷಣ ನನ್ನ ಭೇಟಿಯಾಗಿ. ನಮಸ್ತೆ ಸರ್. ಕಮ್. ಬೋಸ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಯಾಕೆ ವಾಪಸ್ ತಗೋತಿದ್ದೀರಾ? ಬೋಸ್ ನಮ್ಮ ಟೀಚರ್ ಮಗ ಸರ್. ಅರ್ಥ ಆಗ್ಲಿಲ್ಲ. ನನಗೆ ವಿದ್ಯೆ ಕೊಟ್ಟು ನನ್ನ ಜೀವನ ಕಟ್ಕೊಳ್ಳೋ ಹಾಗೆ ಮಾಡಿರೋದು ನಮ್ಮ ಗುರುಗಳಾದ ವರ್ಧನ್ ಸರ್. ಅವ್ರ ಮಗನೇ ಬೋಸ್. ವರದ ಸರ. ಜಾಫರ್ ಹೇಳು. ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟರು. ರಾಷ್ಟ್ರಗೀತೆಯನ್ನು ಹಾಡಿದ್ದು ಮೊದಲ ಬಾರಿಗೆ ಕೇರಳದಲ್ಲಿ. ಸರ್, ಇವರು ಮಂಡ್ಯಕ್ಕೆ ಬಂದಿರತಕ್ಕಂಥ ಹೊಸ SP ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಹೇಳ್ತಿದ್ರು. ಕೂತ್ಕೊಳ್ಳಿ. ನಾನು ಜಾಫರ್. ಈ ಪದವಿ ನೀವು ಕಲಿಸ್ಕೊಟ್ಟು ವಿದ್ಯೆಯಿಂದ ಸಿಕ್ಕಿದ್ದು. ತಾವರೆಕೆರೆಯಲ್ಲಿ 3 ವರ್ಷ ನಿಮ್ಮ ಹತ್ರ ಕಲಿತೆ. ಸರ್, ಇವ್ರು ನನ್ನ ಹೆಂಡತಿ. ನಮಸ್ಕಾರ. ಇವ್ರು ನನ್ನ ಮಗ ವರದರಾಜ್. ನಮಸ್ಕಾರ ತಾತ. ಚೆನ್ನಾಗಿರಿ, ಕೂತ್ಕೊಳ್ಳಿ. ನನ್ನ ಹತ್ರ ಓದಿದ ಹುಡುಗರು ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ ಅಂತ ಕೇಳುವಾಗ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತಪ್ಪ. ಎಂಟು ಕೊಲೆ ಮತ್ತಿನ್ನೆಷ್ಟೋ ದಂಧೆಗಳು. ಬಾಸ್ನ ಎನ್ಕೌಂಟರ್ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ದಾರೆ. ಅದೇನಂತಂದ್ರೆ ಸರ್, ಪೊಲೀಸ್ ಹತ್ರ ಸರೆಂಡರ್ ಆದ್ರೆ ಎನ್ಕೌಂಟ್ರಿಂದ ತಪ್ಪಿಸ್ಕೋಬಹುದು. ಬರೀ ಜೈಲ್ ಅಷ್ಟೇ ಆಗತ್ತೆ ಅಂತ ಹೇಳ್ತಿದ್ರು. ಸರ್, ನೀವು ಮಾತಾಡಿ ಸರೆಂಡರ್ ಆಗತ್ತೆ ಕೇಳಿ. 1 ನಿಮಿಷ ನಿಲ್ಲು ಜಾಫರ್. ಇಲ್ಲಿ ಬಾರಪ್ಪ. ಕಂದ, ಆ ಸತ್ಯಶೋಧನೆ ಪುಸ್ತಕ ತಗೊಳಪ್ಪ. ನಿನಗೆ ಗಾಂಧಿ ತಾತ ಗೊತ್ತಾ? ಗೊತ್ತು. ಇಷ್ಟನಾ? ಇಷ್ಟ. ತಗೋ. ಥ್ಯಾಂಕ್ ಯು ತಾತ. ತಾತ, ನಾಳೆ ನಾವು ಮಾರು ವೇಷ ಹಾಕೊಂತೀವಲ್ಲ, ನಾನು ಅದ್ರಲ್ಲಿ ಗಾಂಧಿ ತಾತ ವೇಷ ಹಾಕೊಳ್ಳೋಣ. ವೆರಿ ಗುಡ್.
ಬರ್ತೀನಿ ಸರ್. ಹಾ ಅವನೆಲ್ಲಪ್ಪ ಇದ್ದಾನೆ? ನೀನು ಬಾರಪ್ಪ. ಇಲ್ಲ, ನೀವು ಹೋಗಿ ಮಾತಾಡ್ಕೊಂಬನ್ನಿ. ಬನ್ನಿ ಮೇಷ್ಟ್ರೆ, ಬನ್ನಿ. ಮಗ ವೀರನ್ ತರ ಬದುಕ್ಬೇಕು ಅಂತ ಸುಭಾಷ್ ಚಂದ್ರ ಬೋಸ್ ಅಂತ ಹೆಸರಿಟ್ರಿ. ನನ್ನ ಹೆಸರು ಈ ಊರಲ್ಲಿ ಹೇಗ್ ಬೆಳೆದಿದೆ ಅಂತ ನೋಡಿದ್ರ? 24 ಗಂಟೆ ಕೂಡ ಪೊಲೀಸ್ನವರು ಕಷ್ಟಪಟ್ಟು ಹುಡುಕಿದ್ರು ನನ್ನ ಬಲ ಏನಿದೆ ಅದು ಕಡಿಮೆ ಆಗಲ್ಲ. ಈಗ ನಾನು ನೋಡಿದ್ರೆ ಹೆಮ್ಮೆ ಆಗ್ತಿರ್ಬೇಕಲ್ಲ. ಏನೋ ನನ್ನ ಮಗ ಹೇಗೆಲ್ಲ ಇರಬೇಕು ಅಂತ ಆಸೆ ಪಟ್ಟೆ. ಹೀಗ್ ಬಂದ್ ನಿಂತಿದೆಯಲ್ಲೋ. ಇಷ್ಟು ದಿವ್ಸ ಇಲ್ದಿರೋ ತಕ್ರೆ ಇವತ್ತೇಗ್ ಬಂತು? ನಿನ್ನ ಶೂಟ್ ಮಾಡ್ತಾರಂತೆ ಕಣೋ. ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಅದು ನಡೆಯೋದಿಲ್ಲ ಮುತ್ಕ. ಪೊಲೀಸವರು ನನ್ನನ್ನು ಸಾಯಿಸೋದಿಲ್ಲ, ಸುಮ್ನೆ ಆ ರೀತಿ ಹೇಳ್ತಾರೆ. ಇಷ್ಟು ದಿವ್ಸ ನನ್ನನ್ನು ಕಾಪಾಡ್ಕೊಂಡಿದ್ ನನಗೆ ಇನ್ ಮುಂದೆ ಕಾಪಾಡ್ಕೊಳಕ್ಕೂ ಬರುತ್ತೆ. ನೀನ್ ಹೋಗು ಹೋಗು ಹೋಗು, ನಡೀತಾ ಇರೋ. ಹೇಳೋದನ್ ಕೇಳೋ. ಪೊಲೀಸರಿಗೆ ಸರೆಂಡರ್ ಆಗೋ. ಹೋಗಯ್ಯ. ಆಟೋ ಮಾಡ್ಬೇಡ ಕಣೋ. ಲೇ ಎನ್ಕೌಂಟ್ರಲ್ಲಿ ಸಾಯಿಸ್ತಾರೆ ಕಣೋ. ಇದೆಲ್ಲ ನಿನ್ನ ಏರ್ಪಾಡ? ಬಾಸ್, ಈಗಾದ್ರೂ ನಿಮ್ಮ ಅಪ್ಪ ಹೇಳೋದನ್ನ ಕೇಳು. ನೀ ಸರೆಂಡರ್ ಆಗ್ಲಿಲ್ಲ ಅಂದ್ರೆ ಪೊಲೀಸರು ನಿನ್ನ ಕೊಂದ್ಬಿಡ್ತಾರೆ. ಮರ್ಯಾದೆಯಿಂದ ಸರೆಂಡರ್ ಆಗು. ಬಾಸ್, ಸರಿ ಹೋಗಯ್ಯ. ಓವರ್ ಮಾತಾಡ್ತಿಯಲ್ಲ? ಬಾಸ್ ಬರ. ಏನಪ್ಪ ಅವ್ನು ನಿನಗೆ ಹೇಗೆ ಹೊಡಿತಾ ಇದ್ದಾನೆ? ನಿಮ್ ಕಣ್ ಮುಂದ್ಗಡೆ ನಿಮ್ ಮಗನಿಗೆ ಹೊಡಿಬೇಕು ಅಂತ ನನ್ನ ಮನಸ್ಸು ಆಗ್ತಿಲ್ಲ ಸರ್. ಬಾರೋ ಬಾ. ಅವನು ಹೊಡಿರೋ. ಎತ್ತ ಅಪ್ಪನ ಮೇಲೆ ಕೈ ಇಡ್ತಿದ್ಯಾ ಅಣ್ಣ?
ಕಂದ ಕಂದ ಬೇಡ ಕಂದ ಬಿಟ್ಬಿಡು ಕಂದ ಬಿಡಿ ಸರ್ ನೀವು. ಬಿಟ್ಬಿಡು ಕಂದ ಅವ್ನ ಬೇಡ ಬಾ ಬಿಡಿ ಸರ್ ಬಾ ನೀವು. ಇಲ್ಲಿ ನೀನು ಇದೆಲ್ಲ ನಿನ್ನೆ ಏರ್ಪಾಡಾ? ಇಲ್ಲಪ್ಪ ಇಲ್ಲ ನಾನ್ ಯಾರು ಅಂತ ತೋರಿಸಿ ನಿರಯ್ಯ. ಬೋಸ್ ಓಡ್ಬೇಡ ನಿಂತ್ಕೊಳ್ಳೋ ಬಿಡಿ ಸರ್ ನನ್ನ. ಏಯ್, ಓಡೋಗ್ಬೇಡ, ಇರೋ. ಏಯ್.